ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎನ್ನುವ ಹುಡುಗನಿದ್ದ. ಅವನ ಕನಸು ದೊಡ್ಡ ಇಂಜಿನಿಯರ್ ಆಗಬೇಕು. ಆದರೆ ಅವನ ತಂದೆ ಶಂಕರ್ ರೈತ. ದಿನವಿಡೀ ಹೊಲದಲ್ಲಿ ದುಡಿಯುತ್ತಾ ಕುಟುಂಬಕ್ಕಾಗಿ ಶ್ರಮಿಸುತ್ತಿದ್ದರು. ರಾಮು ಶಾಲೆಯಿಂದ ಬಂದು ಓದುತ್ತಿದ್ದಾಗಲೆಲ್ಲ ತಂದೆ ಹೇಳುತ್ತಿದ್ದರು, ಮಗನೇ, ಒಂದು ದಿನ ನೀನು ದೊಡ್ಡವನಾಗಬೇಕು. ಆದರೆ ಅವರ ಜೀವನ ತುಂಬ ಕಷ್ಟದಿಂದ ಕೂಡಿತ್ತು. ಹೊಸ ಪುಸ್ತಕಕ್ಕೂ ಹಣ ಇರಲಿಲ್ಲ. ಒಂದು ದಿನ ಶಾಲೆಯ ಫೀಸ್ ಕೊಡಲಿಲ್ಲ ಎಂದು ಶಿಕ್ಷಕರು ರಾಮುವನ್ನು ತರಗತಿಯಿಂದ ಹೊರಹಾಕಿದರು. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಆ ರಾತ್ರಿ ತಂದೆ ಬಾಡಿಗೆಯ ಹೊಲದಲ್ಲಿ ಕೆಲಸ ಮಾಡಿದರು. ಕೈಗಳಲ್ಲಿ ಗಾಯ, ಬೆನ್ನಿನಲ್ಲಿ ಬೆವರು, ಆದರೆ ಮುಖದಲ್ಲಿ ನಗು. ಬೆಳಿಗ್ಗೆ ಫೀಸ್ ಕೊಡಲು ಹಣ ತಂದರು. ವರ್ಷಗಳ ನಂತರ ರಾಮು ಯಶಸ್ವಿ ಇಂಜಿನಿಯರ್ ಆಗಿ ವಾಪಸ್ ಬಂದ. ತಂದೆಯ ಪಾದಗಳಿಗೆ ಬಿದ್ದು ಕಣ್ಣೀರು ತುಂಬಿ ಹೇಳಿದ, ಅಪ್ಪ, ನಿನ್ನ ಕೈಗಳಲ್ಲಿ ಕಷ್ಟದ ಗುರುತುಗಳು ನನ್ನ ಜೀವನದ ವಿಜಯ ಗುರುತುಗಳು. ತಂದೆ ಕಣ್ಣೀರು ಒರೆಸುತ್ತ ಹೇಳಿದರು, ಮಗನೇ, ನಿನ್ನ ಯಶಸ್ಸು ನನ್ನ ಬದುಕಿನ ಫಲ. ಯಶಸ್ಸು ಎಂದರೆ ಕೇವಲ ನಮ್ಮ ಶ್ರಮವಲ್ಲ, ನಮ್ಮವರ ಪ್ರೀತಿ ಮತ್ತು ತ್ಯಾಗದ ಫಲ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಚೇತು ಅಂಡ್ ಗೌತುವನ್ನು ಸಬ್ಸ್ಕ್ರೈಬ್ ಮಾಡಿ.